नमस्तेऽस्तु महामाये श्रीपीठे सुरस्पूजिते शङ्खचक्रगदाहस्ते महालक्ष्मी नमोऽस्तु ते। नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोऽस्तु ते। सर्वज्ञे सर्ववरदे सर्वदुष्टभयङ्करी सर्वदुःखहरे देवी महालक्ष्मी नमोऽस्तु ते। सिद्धिबुद्धिप्रदे देवी भुक्तिमुक्तिप्रदायिनी मंत्रमूर्ते सदा देवी महालक्ष्मी नमोऽस्तु ते। ಹಲೋ ಫ್ರೆಂಡ್ಸ್, ಸಿಯಾರಾಮ್ ಯೂಟ್ಯೂಬ್ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ನಾಳೆ ಬರುವಂತಹ ವರಮಹಾಲಕ್ಷ್ಮಿ ವ್ರತದ ಸುಖ ಶಾಂತಿ ಸಮೃದ್ಧಿ ವರಮಹಾಲಕ್ಷ್ಮಿ ಕೊಟ್ಟು ಕಾಪಾಡಲಿ ಅಂತ ಬೇಡ್ತಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಈ ಒಂದು ಶ್ರಾವಣ ಮಾಸದ 2ನೇ ಶುಕ್ರವಾರ ಪೌರ್ಣಿಮೆಗೆ ಹತ್ತಿರದ ಶುಕ್ರವಾರದಲ್ಲಿ ಆಚರಣೆ ಮಾಡುವಂತಹ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಹಾಲಕ್ಷ್ಮಿಗೆ ಯಾಕೆ ಕಮಲದ ಪುಷ್ಪವನ್ನು ಮುಡಿಸ್ತಾರೆ, ಆ ಪುಷ್ಪವನ್ನು ಮುಡಿಸುವುದರಿಂದ ಏನೇನು ಪ್ರಯೋಜನಗಳಿವೆ, ಆ ಪುಷ್ಪವನ್ನು ಮಹಾಲಕ್ಷ್ಮಿಗೆ ಯಾಕೆ ಮುಡಿಸ್ತಾರೆ, ಕಮಲದ ಹೂವಿನ ಮೇಲೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಯಾಕೆ ಕುಳಿತಿರುತ್ತಾರೆ, ಅದರಲ್ಲಿರುವಂತಹ ಒಳ್ಳೆಯ ಸತ್ವಗಳೇನು, ಅದರ ಸಂಕೇತವೇನು, ಒಂದು ವೇಳೆ ಆ ಹೂವನ್ನು ಮುಡಿಸದಿದ್ದರೆ ಏನಾಗುತ್ತೆ, ವರಮಹಾಲಕ್ಷ್ಮಿ ಪೂಜೆ ಮಾಡುವವರ ಮನದಲ್ಲಿ ಏಳುವಂತಹ ಹಲವಾರು ಪ್ರಶ್ನೆಗಳಿವು ಅಲ್ವಾ. ಈ ಕಮಲವನ್ನು ಮಹಾಲಕ್ಷ್ಮಿ ತಾಯಿಗೆ ಏಕೆ ಮುಡಿಸ್ಬೇಕು, ಒಂದು ವೇಳೆ ಮುಡಿಸ್ಲಿಲ್ಲ ಅಂದರೆ ಏನಾಗಬಹುದು ಅಂತ ಅನಿಸ್ಬೋದು ನಿಮಗೆ. ಈ ಕಮಲದ ಹೂವು ಶ್ರೀ ಮಹಾಲಕ್ಷ್ಮಿ ದೇವಿಗೆ ಪ್ರಿಯವಾದದ್ದು. ಲಕ್ಷ್ಮಿ ಕಮಲದ ಹೂವಿನ ಮೇಲೆ ಕುಳಿತುಕೊಳ್ಳುವ ಕಾರಣ ಕಮಲದ ಹೂವನ್ನು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಕಡ್ಡಾಯವಾಗಿ ಯಾಕೆ ಮುಡಿಸ್ತಾರೆ, ಇವೆಲ್ಲವನ್ನು ನೋಡೋದಾದರೆ ಕಮಲವದನೆ ಕಮಲನಯನೆ ಶ್ರೀ ಲಕ್ಷ್ಮಿ ಕಮಲದ ಮೇಲೆ ಕುಳಿತು ಇಡೀ ಬ್ರಹ್ಮಾಂಡದ ಮೇಲಿನ ಸಮತೋಲನ ಮತ್ತು ಸಾಮರ್ಥ್ಯ ಕಾಯ್ದುಕೊಳ್ಳುವುದನ್ನು ಪ್ರತಿಬಿಂಬಿಸ್ತಾಳೆ. ಕಮಲದ ಹೂವು ಕೆಸರಲ್ಲಿ ಹುಟ್ಟಿ ಬೆಳೆದರೂ ಕೂಡ ಶುದ್ಧತೆ, ಜ್ಞಾನ ಮತ್ತು ಸೌಂದರ್ಯದ ಒಂದು ಗುರುತಾಗಿದೆ. ಪರಿಶುದ್ಧತೆಯ ಮತ್ತು ನಿರ್ಲಿಪ್ತತೆಯ ಸಂಕೇತವಾಗಿರುವ ಕಮಲದ ಹೂವಿನ ಮೇಲೆ ಕುಳಿತು ಅಷ್ಟ ಸೌಭಾಗ್ಯಭರಿತಳಾದಂತಹ ನಮ್ಮ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ಆನಂದಮಯವಾಗಿ ಕಂಗೊಳಿಸ್ತಾಳೆ. ಈ ಕಮಲದ ಹೂವು ಕೆಸರು ನೀರಿನೊಳಗಿದ್ದರೂ ನೀರಿಗೆ ಅಂಟದಂತೆ ಹೇಗೆ ನಿರ್ಲಿಪ್ತವಾಗಿದೆಯೋ, ಪರಿಶುದ್ಧವಾಗಿದೆಯೋ, ಹಾಗೆ ಮನುಷ್ಯ ಎಷ್ಟೇ ಶ್ರೀಮಂತಿಕೆ ಇರಲಿ, ಸುಖ ಭೋಗ, ಶ್ರೀಮಂತಿಕೆ, ಬಡತನ, ದಾರಿದ್ರ್ಯ ಏನೇ ಇರಲಿ, ಅದನ್ನು ತನ್ನ ಭೌತಿಕ ಜಗತ್ತಿಗೆ ಸೀಮಿತವಾಗಿ ಅಂತರಂಗದಲ್ಲಿ ಜ್ಞಾನಕ್ಕಾಗಿ, ಬೆಳಕಿಗಾಗಿ ಭಗವತಿಯ ಸ್ಮರಣೆಯಲ್ಲಿ ತಲ್ಲೀನನಾಗಬೇಕು. ಅಶಾಶ್ವತವಾದಂತಹ ಭೌತಿಕ ಜೀವನದಲ್ಲಿ ಪ್ರಾಮಾಣಿಕ ಕರ್ಮಗಳನ್ನು ಎಸಗಿ ಫಲ ಭಗವಂತನಿಗೆ ಬಿಟ್ಟು ಆನಂದಮಯವಾಗಿರಬೇಕು ಎಂಬುದು ಇದರ ಅರ್ಥವೆಂದು ನಾನು ಅರಿತಿರುವುದು. ಕಮಲದ ಹೂವು ಪ್ರಾಪಂಚಿಕ ಜೀವನದ ಹೊರತಾಗಿ ಪ್ರಾಪಂಚಿಕ ಜೀವನದಿಂದ ಬೇರ್ಪಟ್ಟು ಆಧ್ಯಾತ್ಮಿಕ ಮೌಲ್ಯಗಳ ಮೇಲೆ ಮನಸ್ಸು ಕೇಂದ್ರೀಕರಿಸಲು, ಬದುಕು ಸಾಗಿಸಲು ಕಲಿಸ್ತದೆ. ಈ ಕಮಲದ ಹೂವು ಕೃಪೆ ಮತ್ತು ದೈವಿಕ ಸೌಂದರ್ಯವನ್ನು ಹೊರಸೂಸುವಂತಹ ಸಂಕೇತವಾಗಿದೆ. ಕಮಲದ ಮೇಲೆ ಕುಳಿತು ಮಹಾಲಕ್ಷ್ಮಿ ಅಮ್ಮ ನಮಗೆ ನಮ್ಮ ಜೀವನದಲ್ಲಿ ಸಮತೋಲನದಿಂದ, ಸೊಬಗಿನಿಂದ, ಸಾಮರ್ಥ್ಯದಿಂದ ಬದುಕಲು ಮತ್ತು ಅನುಗ್ರಹಕ್ಕಾಗಿ ಶ್ರಮಿಸಲು ಶಕ್ತಿ ಕೊಡ್ತಾಳೆ. ನಮಗೆ ಆ ನೆನಪನ್ನು ನಮ್ಮ ಕಲ್ಪನೆಗೆ ತರ್ತಾಳೆ ಅಂತ ಅನಿಸ್ತಾ ಇದೆ. ಇಂತಹ ಸುಂದರವಾದ ಆಧ್ಯಾತ್ಮಿಕತೆಯ, ಆನಂದದ, ನಿರ್ಲಿಪ್ತತೆಯ ಸಂಕೇತವಾಗಿರುವಂತಹ ಕಮಲದ ಹೂವನ್ನು ದೇವಿಗೆ ಏರಿಸಿದರೆ ಮಹಾಲಕ್ಷ್ಮಿ ತಾಯಿ ಅಷ್ಟ ಐಶ್ವರ್ಯಗಳನ್ನು ದಯಪಾಲಿಸುತ್ತಾಳೆ ಅನ್ನೋ ನಂಬಿಕೆ ಇದೆ ನಮ್ಮಲ್ಲಿ. ಯಾವುದೇ ಹೂ ಏರಿಸಿ, ಯಾವುದೇ ಆಭರಣ ತೊಡಿಸಿ, ಸೀರೆ ಕುಪ್ಪಸ ತೊಡಿಸಿ, ಬಗೆ ಬಗೆಯ ನೈವೇದ್ಯ ಮಾಡಿ, ತಳಿರು ತೋರಣಗಳಿಂದ ಸಿಂಗರಿಸಿ, ತುಪ್ಪದ ದೀಪವನ್ನು ಹಚ್ಚಿ, ಆದರೆ ಇದೊಂದು ಇಲ್ಲದೇ ಇದ್ದರೆ ದೇವಿ ಒಲಿಯಲಾರಳು, ಯಾವುದಿರ್ಬೋದು ಅಂತ ನಿಮಗನಿಸ್ಬೋದಲ್ವಾ. ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡುವವರು ಮನಸ್ಸಿನಲ್ಲಿ ಅದು ತಪ್ಪಾಗೋಯ್ತೋ ಏನೋ, ಇದು ತಪ್ಪಾಗೋಯ್ತೋ ಏನೋ, ಎಲ್ಲಿ ಅಮ್ಮನವರಿಗೆ ಕೋಪ ಬರುತ್ತೋ ಏನೋ, ನಾವು ಮಾಡಿದಂಥ ವ್ರತದ ಫಲ ಸಿಗ್ತದೋ ಇಲ್ಲೋ
ಅನ್ನೋದೆಲ್ಲ ಒಂದು ಯೋಚನೆಗಳು ಬರ್ತದೆ. ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ವ್ರತ ಮಾಡುವರ ತಲೆಯಲ್ಲಿ ಬರುತ್ತೆ. ಆದರೆ ನನಗನಿಸಿದ್ದು ಆ ತಾಯಿ ಮಹಾತಾಯಿ ಮಹಾಲಕ್ಷ್ಮಿ ಅಮ್ಮ ಒಂದು ಜಗಜ್ಜನನಿಯ ಸ್ವರೂಪವಳು. ಜಗತ್ತಿನ ಎಲ್ಲ ಜೀವರಾಶಿಗಳ ಒಳಿತು ಕೆಡುಕುಗಳ ಬಗ್ಗೆ ಯೋಚನೆ ಮಾಡುವಂಥವಳು. ಎಲ್ಲರಿಗೂ ಅಮ್ಮ ಅವಳು. ತಾಯಿ ಹೇಗೆ ಮಗು ಮಾಡಿದ ತಪ್ಪನ್ನು ಮನಸ್ಸಿನಲ್ಲಿಟ್ಕೊಂಡೆ ಹೊಟ್ಟೆಯಲ್ಲಿ ಹಾಕ್ಕೊಂಡು ಕ್ಷಮಿಸ್ತಾಳೆ, ಅದೇ ರೀತಿ ಜಗತ್ತಿನಲ್ಲಿರುವ ಬ್ರಹ್ಮಾಂಡದಲ್ಲಿರುವ ಎಲ್ಲ ಜೀವರಾಶಿಗಳ ತಪ್ಪು ಒಪ್ಪಿಗೆಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡು ಸದಾ ನಗುಮೊಗದಿಂದ ಆಶೀರ್ವದಿಸುವಂತಹ ತಾಯಿ ಮಹಾಲಕ್ಷ್ಮಿ. ಅವಳಿಗೆ ಎಲ್ಲ ಆಭರಣಗಳನ್ನೇ ಹಾಕಬೇಕು, ಬಗೆ ಬಗೆಯ ಹೂಗಳನ್ನೇ ಮುಡಿಸ್ಬೇಕು, ಬಗೆ ಬಗೆಯ ನೈವೇದ್ಯಗಳನ್ನು ಇಡಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನಿರಲ್ಲ. ಅವಳಿಗೆ ಬೇಕಾಗಿರುವುದು ಒಂದೇ ಒಂದು ಶ್ರದ್ಧೆಯಿಂದ ನಮ್ಮ ಮನವೆಂಬ ಕಮಲದಲ್ಲಿ ಭಕ್ತಿ ಶ್ರದ್ಧೆ ಭಾವಶುದ್ಧಿ ಇಲ್ಲದೆ ಹೋದರೆ ಯಾವ ದೇವನೋ ಅಥವಾ ಯಾವ ದೇವಿಯೂ ಕೂಡ ಒಲಿಯಲಾರಳು. ಯಾವ ದೇವನಿಗೆ ಇರ್ಬೋದು ದೇವಿಗೆ ಇರ್ಬೋದು, ಮನವೆಂಬ ಮಂಟಪದಲ್ಲಿ ಅಮ್ಮನನ್ನು ಪ್ರತಿಷ್ಠಾಪಿಸಿ ಶ್ರದ್ಧೆ ಭಕ್ತಿ ಎಂಬ ಕಮಲವನ್ನು ಅರ್ಪಿಸಿ ಶರಣಾಗತಿ ಎಂಬ ಆರತಿ ಎತ್ತಿ ದೇವಿಯನ್ನು ಬೇಡಿದರೆ ಆನಂದ ಎನ್ನುವುದು ನೆಮ್ಮದಿ ಶಾಂತಿ ತೃಪ್ತಿ ಸಿಗುವುದು ಕಷ್ಟವೇನಲ್ಲ. ವೀಕ್ಷಕರೇ, ಮಲ್ಲಿಗೆ ಹೂವಿರಬಹುದು, ಜಾಜಿ ಹೂವಿರಬಹುದು, ಸೇವಂತಿಗೆ ಇರಬಹುದು, ಕಮಲವೇ ಇರಬಹುದು. ಕಮಲವು ಒಂದು ಹೂವಿನಲ್ಲಿ ಆ ಒಂದು ಸಾತ್ವಿಕ ಸತ್ವ ಇದೆ, ದೈವಿಕ ಆಕರ್ಷಣೆ ಇದೆ, ಸೊಬಗಿದೆ. ಹಾಗಾಗಿ ಆ ದೇವಿಗೆ ಪ್ರಿಯವಾಗುತ್ತೆ, ಕೋಮಲವಾಗಿದೆ, ಆಧ್ಯಾತ್ಮಿಕ ಒಂದು ಚಿಂತನೆಯನ್ನು ಹಚ್ಚುವಂತಹ ಒಂದು ಗುಣಗಳಿವೆ ಅದರಲ್ಲಿ ಅನ್ನೋದಕ್ಕಾಗಿ ಆ ದೇವಿ ಇಷ್ಟಪಡ್ತಾಳೆ. ಖಂಡಿತ ಸಾಧ್ಯವಾದರೆ ನಿಮಗೆ ಅನುಕೂಲವಾದರೆ ಆ ಹೂಗಳು ಸಿಕ್ಕರೆ ಅಮ್ಮನಿಗೆ ಏರಿಸಿ ಭಕ್ತಿ ಶ್ರದ್ಧೆಯಿಂದ ಬೇಡಿದಾಗ ಅವಳು ಒಲಿತಾಳೆ. ಒಂದು ವೇಳೆ ನಿಮಗೆ ಅದರ ಕೊರತೆಯಾದರೆ, ಅದು ಎಲ್ಲೋ ಸಿಗಲೇ ಇಲ್ಲ ಅಥವಾ ಅದನ್ನು ನಿಮಗೆ ಮುಡಿಸ್ಲಿಕ್ಕೆ ಆಗಲಿಲ್ಲ ಅಂದಾಗ ನೀವು ಯೋಚಿಸುವುದು ಬೇಡ. ಕಮಲ ಇಲ್ಲಾದರೂ ಅಮ್ಮನಿಗೆ ಮಲ್ಲಿಗೆ ಹೂವು ಕೂಡ, ಬಿಳಿ ಹೂವು ಕೂಡ ತುಂಬಾ ಇಷ್ಟ. ಪರಿಶುದ್ಧತೆಯ ಸಂಕೇತವಾಗಿರುವಂತಹ ಬಿಳಿ ಹೂವು ಕೂಡ ಅಮ್ಮನಿಗೆ ತುಂಬ ಇಷ್ಟ. ಅದನ್ನೇ ಭಕ್ತಿ ಶ್ರದ್ಧೆಯಿಂದ ಪ್ರೀತಿಯಿಂದ ಭಾವಶುದ್ಧಿಯಿಂದ ನಮ್ಮ ಹೃದಯದಲ್ಲಿ ಅಮ್ಮನನ್ನು ಪ್ರತಿಷ್ಠಾಪಿಸಿ ಶರಣಾಗತಿಯಿಂದ ಅಮ್ಮ ಎಲ್ಲವೂ ನೀನೇ, ನಾ ಏನೋ ನಿನಗೆ ಅತ್ಯಂತ ಪ್ರೀತಿಯಿಂದ ಒಂದು ಪೂಜೆಯನ್ನು ಮಾಡಿದ್ದೇನೆ, ಅದರಲ್ಲಿ ಏನೇ ಅಪ್ಪು ತಪ್ಪು ಇದ್ದರೂ ಕೂಡ ನೀನು ಸ್ವೀಕರಿಸಿ ಹರಿಸಿ ಆಶೀರ್ವದಿಸು, ಎಲ್ಲ ನೀನೇ, ಹಿಂದು ಮುಂದು ಅಪ್ಪು ತಪ್ಪು ಏನೇ ಇದ್ದರೂ ಕೂಡ ನೀನು ಅದನ್ನು ಕ್ಷಮಿಸಿ ಒಡಲಲ್ಲಿ ಹಾಕ್ಕೊಂಡು ನನಗೆ ಒಳ್ಳೇದು ಮಾಡಮ್ಮ ತಾಯಿ, ಹೂವೇರಿಸುವುದು ಹೂವಿನ ಎಸಳನ್ನು ಇಟ್ಟಿದ್ದೇನೆ, ನಿನಗೆ ಸಂತುಷ್ಟಳಾಗಿ ಹರಿಸಿ ನನಗೆ ಆಶೀರ್ವದಿಸು, ನನ್ನ ಮನದಲ್ಲಿ ನಿಲ್ಲು, ನನಗೆ ಜ್ಞಾನವನ್ನು ಕೊಡು, ಅರಿವನ್ನು ನೀಡು ಎಂದು ಬೇಡಿದಾಗ ಯಾವ ತಾಯಿಯೂ ಕೂಡ ಒಲಿಯದೇ ಇರುವುದಿಲ್ಲ. ಆ ಒಂದು ಸಂತೋಷ, ಆ ಪೂಜೆ ಮಾಡುವಾಗ ಒಂದು ಸಕಾರಾತ್ಮಕ ಒಂದು ಭಾವನೆ ಏನಿದೆಯಲ್ಲ, ಅದು ಮಾತ್ರ ಅಮ್ಮನಿಗೆ ಇಷ್ಟವಾಗುವಂಥದ್ದು. ನೀವು ಅಲ್ಲಿಟ್ಟಿರುವ ನೈವೇದ್ಯವಾಗಲಿ, ನೀವು ಹಾಕುವ ಆಡಂಬರದ ಆಭರಣಗಳಾಗಲಿ, ದೊಡ್ಡ ದೊಡ್ಡ ರೇಟಿನ ಸೀರೆಗಳಾಗಲಿ, ಅದೆಲ್ಲ ಅಮ್ಮ ಇಷ್ಟಪಡೋದಿಲ್ಲ ಅಂತಲ್ಲ. ಆ ಮನಸ್ಸಿನಿಂದ, ಶುದ್ಧವಾದ ಮನಸ್ಸಿನಿಂದ ನೀವೊಂದು ಪುಷ್ಪವನ್ನು ಹಾಕಿದರೂ ಕೂಡ ಆ ತಾಯಿ ಸ್ವೀಕರಿಸ್ತಾಳಂತ ನನ್ನ ಭಾವನೆ. ಅದೇ ರೀತಿ ಆ ಒಂದು ಶ್ರದ್ಧೆಯಿಂದ ಏನಿದೆಯೋ, ನಿಮ್ಮ ಮನೆಯಲ್ಲಿ ಏನಿದೆಯೋ, ನಿಮಗೆ ಎಷ್ಟು ಶಕ್ತಿ ಇದೆಯೋ ಅದನ್ನು ಬಹು ಪ್ರೀತಿಯಿಂದ ಶ್ರದ್ಧೆಯಿಂದ ಭಾವಶುದ್ಧಿಯಿಂದ ಅರ್ಚಿಸಿ ಆ ತಾಯಿಯನ್ನು ಪೂಜೆ ಮಾಡಿ ಖಂಡಿತ ದೇವಿ ಒಲಿಯುತ್ತಾಳೆ. ಕಮಲಕ್ಕೆ ಅದರಲ್ಲಿ ತುಂಬ ಔಷಧೀಯ ಗುಣಗಳು ಸಹ ಇದೆ. ಕಮಲವನ್ನು ದೇವಿಗೆ ಅರ್ಪಿಸಬೇಕು, ದೇವಿ ಇಷ್ಟಪಡ್ತಾಳಂದರೆ ಅದರಲ್ಲಿ ಇರುವಂತಹ ಒಳ್ಳೆಯ ಗುಣಗಳು, ಅದರಲ್ಲಿರುವಂತಹ ಒಳ್ಳೆಯ ಸಂಕೇತ, ಅದಕ್ಕಾಗಿ ಆ ತಾಯಿ ಅದನ್ನು ಇಷ್ಟಪಡ್ತಾಳೆ. ಒಂದು ವೇಳೆ ಅದನ್ನು ಮುಡಿಸಿಲ್ಲ ಅಂದರೂ ಕೂಡ ಆ ತಾಯಿ ನಿಮ್ಮ ಮೇಲೆ ಕೋಪಗೊಳ್ಳಲ್ಲ. ನಿಮ್ಮ ಶುದ್ಧವಾದ ಮನಸ್ಸಿನಿಂದ ಭಕ್ತಿಯಿಂದ ಶರಣಾಗತಿಯಿಂದ ಅಮ್ಮನನ್ನು ಪೂಜಿಸಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದನ್ನು ಮಾಡ್ತಾಳೆ. ನೀವು ಬೇಡ್ಕೊಂಡಂತಹ ಅಷ್ಟೈಶ್ವರ್ಯಗಳನ್ನು ಕೂಡ ನೀಡ್ತಾಳೆ ಅಂತ ನನ್ನ ಭಾವನೆ. ಈ ಕಮಲದ ಹೂವನ್ನು ದೇವಿಗೆ ಯಾಕೆ ಎಲ್ಲ ಏರಿಸ್ತಾರೆ ಅಂತ ಒಂದು ಇರ್ಬೋದು. ಆ ತಾಯಿಗೆ ಯಾಕೆ ಪ್ರೀತಿ ಆ ಹೂವು ಅಂತಂದರೆ, ಆ ಕಮಲದ ಹೂವು ಶ್ರೇಷ್ಠ. ಯಾಕೆ ಅಂತಂದರೆ ಅದರದ್ದು ಒಂದು ಇದಿದೆ, ಏನಂದರೆ ಒಂದು ಆಧ್ಯಾತ್ಮಿಕ ಸೊಬಗು, ಆ ಒಂದು ನಿರ್ಲಿಪ್ತತೆ ಆ ಒಂದು ಹೂವಿನಲ್ಲಿ ಎದ್ದು ಕಾಣುತ್ತೆ. ಆ ಒಂದು ಕೊಳದಲ್ಲಿದ್ದರೂ ಕೂಡ, ಕೆಸರಿನಲ್ಲಿದ್ದರೂ ಕೂಡ ಅದು ಯಾವುದೂ ತನಗೆ ಅಂಟದಂತೆ ಇರುವಂತಹ ಒಂದು ಹೂವು.
ಅದು ಒಂದು ನಿರ್ಲಿಪ್ತತೆ, ಆಧ್ಯಾತ್ಮಿಕ ಆನಂದದ ನಿರ್ಲಿಪ್ತತೆಯ ಸಂಕೇತ ಅಂತ ನನಗನ್ನಿಸ್ತಾ ಇದೆ. ಅಂಥ ಹೂವಿನ ಮೇಲೆ ತಾಯಿ ಕುಳಿತು ನಮಗೂ ಕೂಡ ಅಷ್ಟ ಸಂಪತ್ತನ್ನು ಕರುಣಿಸ್ತಾಳೆ. ಆ ಒಂದು ತತ್ವಗಳನ್ನು ನಾವು ಅವಳಲ್ಲಿ ಕಾಣ್ತೇವೆ ಅನ್ನೋದು ನನ್ನ ಭಾವನೆ ಇದು. ಅದೇ ಅಲ್ಲ, ವೈಜ್ಞಾನಿಕವಾಗಿ ನೋಡೋದಾದರೆ ಕಮಲದ ಹೂವಿನಲ್ಲಿ ತುಂಬ ಔಷಧೀಯ ಗುಣಗಳು ಕೂಡ ಇದ್ದಾವೆ ಅದರಲ್ಲಿ. ಯಾವಪ್ಪ ಅಂತಂದರೆ, ಕಮಲದ ಹೂವನ್ನು ಈ ಕಾರಣಕ್ಕಾಗಿಯೇ ತಾಯಿಯೂ ಕೂಡ ಇಷ್ಟಪಡ್ತಾಳೆ ಅನಿಸುತ್ತೆ. ಕಮಲದ ಹೂವಿನ ದಳ ಇರ್ತದಲ್ಲ, ಹೂವು, ಅದನ್ನು ಪೇಸ್ಟ್ ಮಾಡಿ ನಿಮ್ಮ ಮುಖ ಹಚ್ಚಿದರೆ ಕಮಲದ ದಳಗಳಂತೆ ಮುಖ ಮೃದುವಾಗುತ್ತೆ. ಕಮಲದ ಹೂವಿನ ಪಾನೀಯ ಸೇವನೆ ಮಾಡಿದರೆ ಶರೀರದಲ್ಲಿರುವಂಥ ಪಿತ್ತ ಶಮನ ಆಗಿ ವಾಕರಿಕೆ, ವಾಂತಿ, ಹೊಟ್ಟೆ ತೊಳಿಸೋದು ನಿಲ್ತದೆ. ಮತ್ತು ಕಮಲದ ಹೂವಿನ ದಂಟಿನಿಂದ ಅದು ನಾರು ತೆಗೆದು ಬತ್ತಿ ಮಾಡಿ ಅಮ್ಮನಿಗೆ ದೀಪ ಹಚ್ಚಿದರೆ ದಾರಿದ್ರ್ಯ ಹೋಗುತ್ತೆ. ಕಮಲದ ಬೀಜಗಳಿಂದ ಜಪಮಾಲೆ ಮಾಡಿ ಧ್ಯಾನ ಮತ್ತು ಲಕ್ಷ್ಮೀದೇವಿಯ ಪೂಜೆಗೆ ಉಪಯೋಗಿಸಿದರೆ ತುಂಬಾ ಶುಭ ಅದು ಅನ್ನೋದೊಂದು ಕಲ್ಪನೆ. ಕಮಲದ ಹೂವಿನ ಎಲೆಗಳಲ್ಲಿ ಆ್ಯಂಟಿಬ್ಯಾಕ್ಟೀರಿಯಲ್ ಗುಣಗಳಿವೆ, ಅದಕ್ಕಾಗಿ ಅದನ್ನು ಪೂಜಾ ಸಾಮಗ್ರಿಗಳಲ್ಲಿ ಉಪಯೋಗಿಸ್ತಾರೆ. ರಕ್ತದೊತ್ತಡ ಕಡಿಮೆ ಮಾಡಿ ದೇಹದ ಉಷ್ಣತೆ ಕಾಪಾಡುತ್ತೆ. ಕಮಲದ ಹೂವಿನ ಮಧುರ ಸುವಾಸನೆಯಿಂದ ಮನದ ಒತ್ತಡ ಕಡಿಮೆಯಾಗಿ ಸುಖನಿದ್ರೆ ಪ್ರಾಪ್ತಿಯಾಗುತ್ತೆ, ಮನಸ್ಸಿಗೆ ಮಧುರ ಭಾವನೆ ಬರುತ್ತೆ. ಅಷ್ಟೇ ಅಲ್ಲ, ಕಮಲದ ಹೂಗಳನ್ನು ನಿತ್ಯ ಪೂಜೆಗೆ ಬಳಸುವುದರಿಂದ, ಅವುಗಳನ್ನು ನಿತ್ಯವೂ ನೋಡುವುದರಿಂದ, ಸ್ಪರ್ಶಿಸುವುದರಿಂದ ಮನದಲ್ಲಿ ಸದ್ಭಾವನೆಗಳು ಮೂಡ್ತವೆ. ಮನಸ್ಸು ಆನಂದಿತವಾಗಿ ಮನದಲ್ಲಿರುವಂಥ ಒಂದು ಒಳ್ಳೆಯ ಹಾರ್ಮೋನುಗಳು ಹೆಚ್ಚಾಗ್ತದೆ. ಹೀಗೆ ಕಮಲದ ಹೂವು ಮನುಷ್ಯನ ಆಧ್ಯಾತ್ಮಿಕ ಮತ್ತು ಭೌತಿಕ ಜೀವನದ ಉನ್ನತಿಗೆ ಸಹಕಾರಿಯಾಗಿದೆ. ಅಂತಹ ಒಂದು ಕಮಲವನ್ನು ತಾಯಿ ಇಷ್ಟಪಡ್ತಾಳೆ. ನಿಮಗೆ ಸಾಧ್ಯವಾದರೆ ಅದನ್ನು ಏರಿಸಿ ಸಂತೋಷಪಡಿ. ಒಂದು ವೇಳೆ ಸಿಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ಹೂಗಳು ಸಿಗ್ತದೆ ಅದೇ ಹೂಗಳಿಂದ ಅತ್ಯಂತ ಭಕ್ತಿಭಾವದಿಂದ, ಸಡಗರದಿಂದ, ಭಾವಶುದ್ಧಿಯಿಂದ ಆ ತಾಯಿಯನ್ನು ಕಣ್ಮುಚ್ಚಿ ನಿಮ್ಮ ಇಷ್ಟಾರ್ಥಗಳನ್ನು ಆ ತಾಯಿಯಲ್ಲಿ ಹೇಳ್ಕೊಳ್ಳಿ. ಮುಕ್ತ ಮನಸ್ಸಿನಿಂದ ಹೇಳ್ಕೊಳ್ಳಿ. ಆ ತಾಯಿ ಕೇಳ್ತಾಳೆ. ಆ ಒಂದು ಪಾಸಿಟಿವ್ ಎನರ್ಜಿ, ಆ ಸಕಾರಾತ್ಮಕ ಒಂದು ಶಕ್ತಿ ನಿಮಗೆ ದೊರೆಯುತ್ತೆ ಅಂತ ನನ್ನ ಭಾವನೆ. ಇಲ್ಲಿಯವರೆಗೆ ಯಾರೆಲ್ಲ ನನ್ನ ವಿಡಿಯೋಗಳನ್ನು ನೋಡಿದ್ರಿ, ಕೇಳಿದ್ರಿ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ವರಮಹಾಲಕ್ಷ್ಮಿ ಪೂಜೆಗಾಗಿ ಹೆಣ್ಣು ಮಕ್ಕಳು ತುಂಬ ದಿನಗಳಿಂದ ತಯಾರಿ ನಡೆಸ್ತಾ ಇದ್ದೀರಾ, ಅದನ್ನು ಸಜ್ಜುಗೊಳಿಸ್ತಾ ಇದ್ದೀರಾ. ಅದು ತುಂಬಾ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನೆಲ್ಲ ಹೊಂದಿಸ್ಕೊಳ್ಳೋದು, ರೆಡಿ ಮಾಡ್ಕೊಳ್ಳೋದು, ಅದನ್ನೆಲ್ಲ ಪದ್ಧತಿ ಪ್ರಕಾರನೇ ಮಾಡಬೇಕಾಗತ್ತೆ. ಅದೇ ಒಂದು ಪದ್ಧತಿನಲ್ಲಿ ಮಾಡ್ತಾ ಇದ್ದೀರಾ. ಜೊತೆಗೆ ಎಲ್ಲವನ್ನು ಮಾಡಿ ನೀವು ಅದಕ್ಕೆ ಶೃಂಗಾರ ಮಾಡಿ, ಸೀರೆ ಉಡಿಸಿ, ಹೂಗಳಿಂದ ಅಲಂಕಾರ ಮಾಡಿ, ತಳಿಲು ತೋರಣ ಕಟ್ಟಿ, ಬಾಗಿನ ಕೊಟ್ಟು, ಮುತ್ತೈದರಿಗೆ ಕರೆಸಿ, ಅದೆಲ್ಲ ಮಾಡಿ ಆ ತಾಯಿಯನ್ನು ಒಂದು ಕ್ಷಣವಾದರೂ ನೀವು ಕಣ್ಮುಚ್ಚಿ ಆತ್ಮದಲ್ಲಿ, ಹೃದಯ ಕಮಲದಲ್ಲಿ, ಆ ಕಮಲದಲ್ಲಿ ಆ ತಾಯಿಯನ್ನು ಇಟ್ಟು ಒಳಗಣ್ಣಿನಿಂದ ಅವಳನ್ನು ಪ್ರಾರ್ಥಿಸದಿದ್ದರೆ ಅಲ್ಲಿ ಮುಡಿಸಿರುವ ಯಾವ ಹೂವಿಗೂ, ನೀವು ಉಡಿಸಿರುವ ಯಾವ ಸೀರೆಗೂ, ಅಥವಾ ನೀವು ಹಾಕಿರುವ ಯಾವ ಬಂಗಾರಕ್ಕೂ ಕೂಡ ಒಂದು ಅರ್ಥ ಇರಲ್ಲ. ನಿಜವಾದ ಅರ್ಥ ಇರುವುದು ನಿಮ್ಮ ಭಾವಶುದ್ಧಿಯಲ್ಲಿ, ನಿಮ್ಮ ಶರಣಾಗತಿಯಿಂದ ಪ್ರಾರ್ಥನೆ ಮಾಡುವುದರಲ್ಲಿ ಶ್ರೇಯಸ್ಸಿದೆ ಅಂತ ನನ್ನ ಭಾವನೆ. ಹಾಗಾಗಿ ಇದನ್ನು ನಿಮ್ಮ ಕಡೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥ ಎಲ್ಲ ಸುಮಂಗಳೆಯರಿಗೂ ಕೂಡ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಆನಂದಗಳನ್ನು ಕರುಣಿಸಲಿ. ಆ ದಿನ ಆ ತಾಯಿಯನ್ನು ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ತನ್ಮಯತೆಯಿಂದ, ಭಾವಶುದ್ಧಿಯಿಂದ ಬೇಡುವಂಥ ಒಂದು ಮನಸ್ಥಿತಿಯನ್ನು ಕೊಟ್ಟು ಹರಸಿ ಆಶೀರ್ವದಿಸಲಿ ಅಂತ ಬೇಡ್ತಾ ಇಲ್ಲಿಯವರೆಗೆ